ಲಕ್ನೋದಿಂದ ಬೆಂಗಳೂರಿಗೆ ಬರ್ತಿದ್ದ ಇಂಡಿಗೋ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಸಂದೇಶದ ಪತ್ರ ಸಿಕ್ಕಂತ ಹಿನ್ನೆಲೆಯಲ್ಲಿ ಕೆಲ ಕಾಲ ಫ್ಲೈಟ್ನಲ್ಲಿದ್ದಂಥ ಸಿಬ್ಬಂದಿ ಸೇರಿದಂತೆ ಪೈಲಟ್ಗಳು ಆತಂಕಕ್ಕೆ ಒಳಗಾಗಿದ್ದಂಥ ಘಟನೆ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಬೆಳಗ್ಗೆ 9:30 ಸುಮಾರಿಗೆ ಲಕ್ನೋದಿಂದ ಇಂಡಿಗೋ 6E231 ಅಂತಕ್ಕಂಥ ಒಂದು ಸಂಖ್ಯೆಯ ಫ್ಲೈಟ್ ಬೆಂಗಳೂರಿಗೆ ಬರ್ತಾ ಇತ್ತು. ಈ ವೇಳೆ ಏನು ಒಂದು ಹಾರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಫ್ಲೈಟ್ನ ಲ್ಯಾವೆಟ್ರಿ ಬಳಿ ಒಂದು ಪೇಪರ್ ಸಿಕ್ಕಿತ್ತು. ಆ ಪೇಪರನ್ನು ತೆಗೆದುಕೊಂಡಂಥ ಸಿಬ್ಬಂದಿ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬೂಮ್ ಅಂತಕ್ಕಂಥ ಒಂದು ಪದವನ್ನು ಬರೆದಿದ್ದು ಬಾಂಬ್ ಆಕಾರದ ಒಂದು ಆ ಚಿತ್ರವನ್ನು ಸಹ ಬಿಡಿಸಿದ್ರು. ಹೀಗಾಗಿ ಅದನ್ನು ಕೂಡಲೇ ಏನು ಫ್ಲೈಟಲ್ಲಿದ್ದ ಸಿಬ್ಬಂದಿ ಪೈಲಟ್ಗಳ ಗಮನಕ್ಕೆ ತಂದಿದ್ರು. ಪೈಲಟ್ಗಳ ಗಮನಕ್ಕೆ ತಂದಾಗ ಅದೇ ಒಂದು ಮಾಹಿತಿಯನ್ನು ಪೈಲಟ್ಗಳು ATC ಅಂದರೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಮಾಹಿತಿಯನ್ನು ನೀಡಿದ್ರು. ಹೀಗಾಗಿ ಆ ಫ್ಲೈಟ್ ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಆ ಒಂದು ಫ್ಲೈಟನ್ನು ರನ್ವೇ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಏನು ಫ್ಲೈಟಲ್ಲಿ ಲಕ್ನೋದಿಂದ ಬೆಂಗಳೂರಿಗೆ 133 ಜನ ಪ್ರಯಾಣಿಕರು, 6 ಜನ ಸಿಬ್ಬಂದಿ, ಹಾಗೆ 105 ಚೆಕ್ ಇನ್ ಬ್ಯಾಗ್ಗಳು ಇದ್ದವು. ಅವೆಲ್ಲವನ್ನು ಸಹ ಸಂಪೂರ್ಣವಾಗಿ ಓಪನ್ ಮಾಡಿ ಪರಿಶೀಲನೆಯನ್ನು ಮಾಡಲಾಗಿದೆ. ಈ ವೇಳೆ ಏನೊಂದು 2 ರಿಂದ 3 ಗಂಟೆಗಳ ಅವಧಿಗಳ ಕಾಲ ಶ್ವಾನದಳ ಆಗಿರ್ಬೋದು, ಏರ್ಪೋರ್ಟ್ನ CISF ಭದ್ರತಾ ಪಡೆ ಆಗಿರ್ಬೋದು, ಹಾಗೆ ವಿವಿಧ ಒಂದು ಪರಿಣಿತ ತಂಡಗಳು ಸಹ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ವೇಳೆ ಯಾವುದೇ ರೀತಿಯ ಸ್ಫೋಟಕಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವಸ್ತುಗಳು ಯಾವುದು ಸಹ ಅದರಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಜೊತೆಗೆ ಏನೊಂದು ಲಕ್ನೋದಲ್ಲಿ ಫ್ಲೈಟನ್ನು ಸಂಪೂರ್ಣ ಪರಿಶೀಲನೆಯನ್ನು ಮಾಡಿ ಆನಂತರ ಏನು ಚೆಕ್ ಇನ್ ಆಗೋದಕ್ಕೆ ಪ್ಯಾಸೆಂಜರ್ಸ್ನ ಬಿಡ್ತಾರೆ. ಯಾವುದೇ ಒಂದು ಏರ್ಪೋರ್ಟಿಂದ ಮತ್ತೊಂದು ಏರ್ಪೋರ್ಟ್ಗೆ ಫ್ಲೈಟ್ ಹೋದಂಥ ಸಂದರ್ಭದಲ್ಲಿ ಏನು ಪ್ರಯಾಣಿಕರು ಖಾಲಿಯಾದ ನಂತರ ಸಂಪೂರ್ಣವಾಗಿ ಒಂದು ಫ್ಲೈಟನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಲಕ್ನೋದಲ್ಲೂ ಸಹ ಸಂಪೂರ್ಣವಾಗಿ ಫ್ಲೈಟನ್ನು ಸ್ವಚ್ಛಗೊಳಿಸಿ ಆನಂತರ ಚೆಕ್ ಇನ್ ಮಾಡೋದಕ್ಕೆ ಪ್ರಯಾಣಿಕರನ್ನ ಬಿಟ್ಟಿದ್ರು. ಹೀಗಾಗಿ ಏನು 133 ಜನ ಪ್ರಯಾಣಿಕರು ಅದರಲ್ಲಿ ಹತ್ತಿದ್ರು, ಅವರಿಗೆ ಯಾರಾದರೂ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥ ಶಂಕೆ ಸಹ ಇದೀಗ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ ಸಮಯದಲ್ಲಿ ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೂ ಸಹ ಸಂಪೂರ್ಣವಾಗಿ ಆ ಫ್ಲೈಟನ್ನು ಪರಿಶೀಲನೆ ಮಾಡಿದಂಥ ಇಂಡಿಗೋ ಸಿಬ್ಬಂದಿ ಆಗ್ಬೋದು ಅಥವಾ ಏರ್ಪೋರ್ಟ್ ಭದ್ರತಾ ಪಡೆ ಆಗ್ಬೋದು ಎಲ್ಲರೂ ಸಹ ಒಂದು ಕ್ಲಿಯರೆನ್ಸ್ ಕೊಟ್ಟ ನಂತರ ಏನು ಪ್ರಯಾಣಿಕರನ್ನು ಅಲ್ಲಿಂದ ಹೊರಗಡೆ ಕಳಿಸಲಾಗಿದೆ. ಜೊತೆಗೆ ಏನು ಪ್ರಯಾಣಿಕರಲ್ಲಿ ಯಾರೋ ಒಬ್ಬರು ಇದರ ಕಿಡಿಗೇಡಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಶಂಕೆ ವ್ಯಕ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಒಂದು ಮಾಹಿತಿಯನ್ನು ಸಹ ಈಗ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇರ್ತದ್ದು. ಜೊತೆಗೆ ಏನು ಒಂದು ಫ್ಲೈಟ್ನಲ್ಲಿರ್ತಕ್ಕಂಥ ಕ್ಯಾಮ್ರಾ ಆಗ್ಬೋದು ಮತ್ತು ಇಳಿದಂಥ ಸಂದರ್ಭ CC ಕ್ಯಾಮ್ರಾ ಎಲ್ಲವನ್ನು ಸಹ ಇದೀಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಕೆಂಪೇಗೌಡ ಏರ್ಪೋರ್ಟ್ಸ್ ಅಂದರೆ ವಿವಿಧ ಕಡೆ ವಿಮಾನ ನಿಲ್ದಾಣಗಳ ಒಂದು ವಿಮಾನಗಳಿಗೆ ಈ ರೀತಿಯ ಹುಸಿ ಬಾಂಬ್ ಸಂದೇಶಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಏನೊಂದು ಹುಸಿ ಬಾಂಬ್ ಸಂದೇಶ ಮೇಲ್ಗಡೆ ಮುಖಾಂತರ ಬರ್ತಾ ಇತ್ತು, ಜೊತೆಗೆ ಫೋನ್ ಕಾಲ್ ಮುಖಾಂತರ ಬರ್ತಾ ಇತ್ತು. ಆದರೆ ಈ ಬಾರಿ ಹಾರಾಟ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂದೇಶ ಸಿಕ್ಕಿರ್ತಕ್ಕಂಥದ್ದು ಒಂದು ರೀತಿಯ ಆತಂಕಕ್ಕೆ ಒಳಗಾಗುವಂತೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಗೆ ದೂರನ್ನು ಸಹ ಕೊಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಇದೀಗ ಏರ್ಪೋರ್ಟ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುವಂಥ ಕೆಲಸಕ್ಕೂ ಸಹ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಡಿಜಿಟಲ್.